ಓನ ಬಂಗಾರಿ ಹಾಲು ಕುಡಿಯಕತ್ತೀರಿ ನೀವು? ನನ್ನ ಬಂಗಾರ ಗಟ್ಟಿ. ಲತಾ ಅವ್ವ ಬಾ ಕುಂದ್ರ ಬಾ. ಹುಡುಗಿಗೆ ಹಾಲು ಕುಡ್ಸಾತೇನ? ಹ್ಞೂ ಬೇವ. ಆಕಿಗ ಒಂದಿಟ್ಟು ಪೌಡ್ರದು ಹಚ್ಚಿ ಅರ್ಬಿ ಎಲ್ಲ ಹಾಕಿದ್ನ, ಕಡ್ಗಿ ಹಚ್ಚಿ ಈಗ ಹಾಲು ಕುಡಿಸಿ ಮಲಗಸಣ ಅಂತ. ಹ್ಞೂ ಕಡ್ಗಿ ಹಚ್ಚಿ ಹುಡುಗರ್ಗ ಬಿಡಬಾರ್ದಂಗೆ. ಕಡ್ಗಿ ಹಚ್ಚಿಲ್ಲ ಅಂದ್ರೆ ಹುಡುಗರ ಮೇಲೆ ಭಾಳ ದೃಷ್ಟಿ ಹೋಗ್ಯತವ. ಯಾಕೆ ಕಡ್ಗಿ ಹಚ್ಬೇಕ್ವೆ? ಕಾಡಿಗೆ ಕಪ್ಪಲ್ಲವ, ಅದು ಒಂಥರ ಹುಡುಗರ ಮೇಲೆ ಅದು ದೃಷ್ಟಿ ಬೀಳಂಗಿಲ್ಲ. ಆಮೇಲೆ ಅದು ಹಚ್ಕೊಂಡ್ರೆ ಚಂದನು ಕಾಣ್ತಾರ. ಈಗ ನಿನ್ನ ಮಗಳು ಎಷ್ಟಾರ ಚಂದಿರ್ಲಿ, ಅದಕ್ಕೊಂದು ಕಾಡಿಗೆ ಬೊಟ್ಟಿಡು, ಅವಾಗ ಅದು ಇನ್ನೂ ಚಂದ ಅನಿಸ್ತೈತಿ. ಆಮೇಲೆ ಅವು ನೋಡ್ದವ್ರಿಗೆ ಇಷ್ಟು ದೃಷ್ಟಿ ಕಾಡಿಗೆ ಮೇಲೆ ಹೊಕ್ಕೈತಿ. ನೀನು ನೋಡೇನ ಯಾವರ ಹುಡುಗರ್ಗ ಈಗ ಕಾಡಿಗೆ ಅದು ಹಚ್ಚಿರ್ತಾರ ಗಲ್ಲದ ಮೇಲೆ ಮುಖದ ಮೇಲೆ, ಅವಾಗ ಹುಡುಗರು ಎಷ್ಟು ಚಂದ ಕಳ ಕಾಣ್ತಿರ್ತಾವ. ಇನ್ನೂ ಒಂದಿಷ್ಟು ಹುಡುಗರ್ಗ ಈಗಂತೂ ಯಾರು ಹಚ್ಚೋಂಗೇ ಇಲ್ವಾ. 6 ತಿಂಗಳು 7 ತಿಂಗಳು ಆಗ್ತಿದ್ದಂಗ ಬಿಡಿಸ್ಬಿಡ್ತಾರ. ಅವಾಗ ಹುಡುಗರು ಒಂಥರ ಕಾಣ್ತಿರ್ತಾರವ. ಹೌದ್ ಬೇವ, ನಾನು ನೋಡೇನಿ. ಕಾಡಿಗೆ ಹಚ್ಚಿದ್ರೆ ಚಂದ ಕಾಣ್ತಾವಲ್ಲ ಅವ. ಇವ್ರು ಎಲ್ಲಿ ಹೋಗ್ಯಾರ? ಕಾಣವಲ್ರಾಗ್ಯಾರಲ್ಲ. ನಿಮ್ಮ ಮನೆಯವ್ರನ? ಅವ್ರು ಹೊರಗೆ ಹೋಗಿದ್ರ, ಯಾರೋ ದೋಸ್ತಿಗೆ ಬೆಟ್ಟ ಆಗ್ಬೇಕಂತೇಳಿ ಹೋಗಿದ್ರಂತ. ಈಗ ಬಂದ್ರು. ನೀನು ನಾಷ್ಟ ಮಾಡಿ ಇಟ್ಟಿದ್ದೆಲ್ಲ ಹಾಕೊಟ್ಟೇನಿ ತಾಟ್ನಾಗ ತಿನ್ನತ್ತಾರ. ಹೌದೇನ್ ಬೇ? ಅದಕ್ಕೆ ಕೇಳ್ದೆ, ನಾಷ್ಟ ಮಾಡಿಟ್ನೆ. ಕಾದು ಸಾಕಾತ. ಈ ಹುಡುಗಿ ಒಂದು ಅಳಕತ್ತಿತ್ತಲ್ಲ, ಹಂಗಾಗಿ ಈಗೀಗ ತಯಾರಿ ಮಾಡಕ್ ಬಂದೆ ನೋಡು. ಪಾಪ ಹಗಲೆಲ್ಲ ಹೊಟ್ಟೆ ಸಿದ್ದಿರ್ತೈತಲ್ ಬೇ, ಅದಕ್ಕೆ ಮತ್ತೆ ಹಾಲು ಕುಡ್ಸಿದ್ರ ಆಕಿನೂ ಆರಾಮ್ ಮಕ್ಕೋತಾಳ. ಹ್ಞೂ ವಯವ, ಎಷ್ಟಂದ್ರು ಎದಿ ಹಾಲಲ್ಲಲ್ಲ, ಮ್ಯಾಲಿನ ಹಾಲು ಸಾಕಾಗಂಗಿಲ್ಲ. ಅದಕ್ಕೆ ಅಂತಾರ ಕಾಣದ ಹಾಲು ಕಂಡಗ ಅಂತೇಳಿ. ಈಗ ಅವು ತಾಯಿ ಹಾಲಾದ್ರೆ ಕುಡಿತಾವ ಪಾಪ, ತಾಸಿಗೊಮ್ಮೆ 2 ತಾಸಿಗೊಮ್ಮೆ ಕುಡಿಸ್ತಾನೆ ಇರ್ತಾರ. ಅವು ಗೊತ್ತಾಗಂಗಿಲ್ಲ. ಇವು ಬಾಟ್ಲಿ ಹಾಲು ಅಂದ್ಕೂಡ್ಲೆ ಈಡಾಗಂಗಿಲ್ಲ ಹುಡುಗರ್ಗ. ಈಗ 7-8 ತಿಂಗಳಕ್ಕೆ ಆಗ್ಯಾಳ. ಮೊನ್ನೆ ಮತ್ತಕೀಗ ಅನ್ನಪ್ರಾಶನೂ ಮಾಡಿದಿ. ಇನ್ಮೇಲೆ ಅವಾಗ ಒಂದಿಟ್ಟು ಅನ್ನ ಗಂಜಿ ಅವನ್ನ ತಿನ್ಸನಂತ. ಬರೀ ಮ್ಯಾಲ ಹಾಲಿನ ಮೇಲಕ್ಕ ಪಾಪ ಹೊಟ್ಟಿ ತುಂಬಲ್ವಾ. ಈಗ ಮಧ್ಯಾಹ್ನದು ಅನ್ನ ಮಾಡಿರ್ತಲ್ಲ, ಬಿಸಿ ಅನ್ನ ತಗೋ, 1 ಚಮಚ ಸಣ್ಣದು ತುಪ್ಪ ಚಮಚನರ ಆಗೋಲ್ಯಾಕ ಬಟ್ಲ ಒಳಗೆ ಹಾಕು. ಅದನ್ನ ಚಂದಾಗಿ ಮಿಜ್ಜು, ಚಮಚಲಿಂದನರ ಮಿಜ್ಜು, ಇಲ್ಲ ಸಣ್ಣ ಲೋಟ ತಗೊಂಡು ಪ್ಲೇಟ್ನಾಗ ಮಿಜ್ಜಿ, ಅದಕ್ಕೆ ಒಂದು ಇಟ್ಟು 1-2 ಹನಿ ತುಪ್ಪ ಹಾಕು. ಈ ಬ್ಯಾಳಿ ಸಾರು ಮಾಡಿರ್ತೀನಿ ನೋಡು, ಅದು ಬ್ಯಾಳಿ ಸಾರು ಹಾಕ್ಬೇಡ. ಮತ್ತು ಈ ಖಾರ ಎಲ್ಲ ಹಾಕೋದ್ಕಿಂತ ಮುಂಚೆ ಮ್ಯಾಲಿನ ತಿಳಿ ತೆಗೀನಿ ಬಟ್ಲದಾಗ ತೆಗೆದು ಅದನ್ನ ಮಿಜ್ಜಿದನ್ನಕ್ಕೆ ಹಾಕಿ, ತುಪ್ಪ ಇರ್ತೈತಲ್ಲ ಒಂದಿಟ್ಟು ಕಲಸಿ 2 ತುತ್ತು ತಿನ್ನೋಲ್ಯಾಕ. ಅದೇನು 1 ಚಮಚದ ಅಂದ್ರೆ ಪಾಪ ಅದಕ್ಕೆ 2-3 ತುತ್ತು ಬರ್ತೈತಿ. ತುತ್ತಂದ್ರೆ ನಮ್ಮ ತುತ್ತಲ್ಲ, ಸಣ್ಣ ಹುಡುಗರು. ಗೊತ್ತಾತ್ ತಗೋಬೇಯವ್ವ. ಈಗ ಸದ್ಯಕ್ಕೆ ಅಷ್ಟ ಮಾಡಿದ್ರ ತಗೋಬೇ. ನೀ ಹೇಳ್ದಂಗೆ ಒಂದೊಂದು ಚಮಚದಾಗ ಸ್ವಲ್ಪ ಮಿಜ್ಜಿ ಬ್ಯಾಳಿ ಕಟ್ಟಿ ತೆಗೆದು ತುಪ್ಪ ಹಾಕಿ ತಿನ್ಸಿರಾತ್, ಹೌದಲ್ಲ? ಹಂಗೆ ನಿನಗೆ ಮಾಡ್ಬೇಕಾತಂತಂದ್ರೆ ಈ ತರಕಾರಿ ಅದು ಬೇಯಿಸಿರ್ತೀನಿ ನೋಡು ಬ್ಯಾಳಿ ಜೋಡಿಗೆ. ಬ್ಯಾಳಿ ತರಕಾರಿ ಅವಿಷ್ಟು ಇರ್ತಾವಲ್ಲ ಬೆಂದಿದ್ದು, ಅವನ್ನ ಅದನ್ನು ಪೂರ್ತಿ ಮೆತ್ತಗೆ ಮಾಡ್ಕೊಂಡು ಅದನ್ನು ಅನ್ನದಾಗ ಹಾಕೊಂಡು ಒಂದು ಸ್ವಲ್ಪ ತುಪ್ಪ ಹಾಕಿ ತಿನ್ಸಿದ್ರೆ ಏನಾಗಂಗಿಲ್ಲ. ಒಂದು ಸಲ ಭಾಳದು ತಿನ್ಸಕ್ಕೆ ಹೋಗ್ಬೇಡ, ಯಾಕಂದ್ರೆ ಇಷ್ಟು ದಿವಸ ಹಾಲಷ್ಟ ಕುಡ್ದಿರ್ತಾವಲ್ಲ, ಅನ್ನ ಅದು ತಿನ್ಸಬೇಕಾರೆ ಭಾಳ ತಿನ್ಸಿರ ಕಪ್ಪಿಸ್ಕೊಳ್ಳೋದಿಲ್ಲ. ಹಂಗೆ ಒಂದು ಇಟ್ಟಿಟ ಒಂದು ಸ್ವಲ್ಪ ಬಾಳೆಹಣ್ಣು ಅಂದರೆ ಏಲಕ್ಕಿ ಬಾಳೆಹಣ್ಣು, ಸೇಬು ಹಣ್ಣು ಇಂಥವು ಕೊಡು. ಸೇಬು ಹಣ್ಣು ಏನೋ ಬೇಯಿಸಿ ತಿನ್ನಿಸ್ಬೇಕಂತವ, ಹೌದಾ? ಏನೇನೋ ನಾವೆಲ್ಲ ನೀವು ಸಣ್ಣವರಿದ್ದಾಗ ಸೇಬು ಹಣ್ಣು ಚಮಚಲೆ ಗೆಬ್ರಿ ತಿನ್ನಿಸ್ತಿದ್ವಿ. ಸಿಪ್ಪಿ ಇರ್ತಿತ್ತಲ್ಲ, ಹಾಗಾಗಿ ಚಮಚೆಯಿಂದ ಹಿಂಗೆ ಮಾಡಿದ್ರೆ ಅವು ಹಿಟ್ಟಿಟ್ಗತೆ ಇರ್ತಿತ್ತಲ್ಲ ಸೇಬು ಹಣ್ಣು, ಅವು ಸಪ್ರೇಟ್ ಹಾಕಿತ್ತ ತಿನ್ನಿಸ್ತಿದ್ವಿ ನಿಮ್ಗೆ. ಈಗೇನೇನು ನಾನಂತೂ ಕೇಳಿಲ್ ಬಿಡು. ನನಗೂ ಏನೇನು ಗೊತ್ತಿಲ್ವಾ. ಮೊನ್ನೆ ಹಂಗೆ ವಿಡಿಯೋದಾಗ ನೋಡಕತ್ತಿದ್ನೆ, ಎದ್ರಾಗ ಹೇಳಿದ್ರು ಸೇಬು ಹಣ್ಣು ತಿಂದ್ರೆ ಕಫ ಆಕೈತಿ ಅಂತೇಳಿ. ಮತ್ತೊಂದು ವಿಡಿಯೋದಾಗ ಸೇಬು ಹಣ್ಣು ಡೈರೆಕ್ಟ್ ಕೊಡಬೇಡ್ರಿ, ಹಿಂಗೆ ಬೇಯಿಸಿ ಕೊಡ್ರಿ ಅಂಥೇಳಿ. ಏನೇನು ನನಗೂ ಗೊತ್ತಿಲ್ಲ ಬಿಡು, ಅದಕ್ಕೆ ಕೇಳಿದೆ. ಮತ್ತೆ ಯಾಕೆ ಒಂದು ಈಟ್ ತಿಂತೈತ ಹುಡುಗಿ? ಏನು ಇಡೇ ಸೇಬು ಹಣ್ಣು ಎಲ್ಲಿ ತಿನ್ಬೇಕಾಗೈತಿ? ಒಂದು ಪೀಸ್ನಾಗ ಒಂದು ಈಟ ತಿಂದ್ರಾತು. ಅವಾಗ ಏನಾರ ಹಿಂಗೆ ತಿನ್ಸೋದು ರೂಢಿ ಮಾಡ್ಸಿರ ವರ್ಷ ತನಕ ಉಣ್ಣದ್ ಕಲಿತಾವ್. ಈ ಹುಡುಗರ್ಗ 6 ತಿಂಗಳು ಆಗ್ತಿದ್ದಂಗ ಇವು ಮೆತ್ತನ ಪದಾರ್ಥ ತಿನ್ಸಕ್ಕೆ ಚಾಲು ಮಾಡ್ಬೇಕವ. ಅಂದ್ರೆ ಒಂದು 10 ತಿಂಗಳು ತನಕ ಅಂದ್ರೆ ಉಣ್ಣದ್ ಕಲಿತಾವು. ಇಲ್ಲ ಅಂದ್ರೆ ನೋಡು ಬರಬ್ಬರಿ ಕಾಣಿಸ್ತಾವ್. ಹೌದೇನ್ ಬೇ? ತಿನ್ಸೋದೊಂದು ಭಾರಿ ಪಜಿತಿ ಬೇ, ನೆಟ್ಟು ಉಣ್ಣಂಗೆ ಇಲ್ಲ ಅಂತಾರೆ ಎಲ್ಲಾರು. ಅದು ನೀನು ಅವಕ್ಕೆ ಪಾಪ ಚಂದಾಗಿ ಊಟ ಅದು ಮಾಡಿಸ್ಕೊಂತ ಇದ್ರ ರೂಢಿ ಆಕೈತಿ. ಆಮೇಲೆ ಅವು ದೊಡ್ಡವು ಆಗ್ತಿದ್ದಂಗೆ ಅನ್ನ ಅದು ತಿಂತಾವು. ಈಗ ಅಯ್ಯೋ ಸಣ್ಣವದವು ಅನ್ನ ತಿನ್ನಿಸ್ಬಾರ್ದು ಅಂತ ಹೇಳಿಬಿಟ್ರೆ ಒಮ್ಮೆಕೆ ನೀವು 1 ವರ್ಷಕ್ಕೆ ತಿನ್ಸಕ್ಕೆ ಹೋದ್ರೆ ಏನು ಮಾಡಿದ್ರು ತಿನ್ನೋಂಗಿಲ್ಲವು. ಅಂದ್ರೆ ಈಗ ಮಧ್ಯಾಹ್ನದಿಂದ ಚಾಲು ಮಾಡಿಬಿಡ್ಲೇನು ಬೇ? ಒಂದು ಕೆಲಸ ಮಾಡು, ಅನ್ನ ಆದ ಕೂಡಲೇ ನಂಗೆ ಹೇಳು, ನಾ ತೋರಿಸ್ಕೊಡ್ತೇನೆ ಅಂತ ಹೆಂಗೆ ಮೆಜ್ಬೇಕು ಹೆಂಗೆ ಮಾಡ್ಕೊಡ್ಬೇಕಂತೇಳಿ. ಒಂದಿಷ್ಟ ಇಟ್ಟು ನೋಡಕ್ಕೆ ತಿಂತಾಳಂದ್ರೆ ಮತ್ತು ಸಂಜೆ ಮುಂದೆ ಒಂದು 6 ಗಂಟೆ ಸುಮಾರು ಮಾಡ. ಇಲ್ಲಾಂದ್ರೆ ಈ ರಾಗಿ ಗಂಜಿ ರವಾ ಗಂಜಿ ಇಂಥವೇನಾರ ಮಾಡಿ ತಿನ್ಸಕ್ಕೆ ಬರ್ತೈತಿ. ಹೊಟ್ಟೆ ತುಂಬೋದಿಲ್ವಾ? ಆದ್ರೆ ನೆನ್ಪಿಟ್ಕೊ, ತುಪ್ಪ ಹಾಕಿನ ತಿನ್ನಿಸ್ಬೇಕು ಹುಡುಗರ್ಗ. ಹೌದಾ ಬೇ? ತುಪ್ಪ ಕೊಟ್ರೆ ನಡೀತೈತೆ? ತುಪ್ಪ ಕೊಟ್ರೆ ಚಲೋ ಹುಡುಗರ್ಗ, ಏನು ತ್ರಾಸ ಆಗೋಂಗಿಲ್ಲ. ಬಾಣ್ತೇರಿದ್ರೆ ಏನು ಮಾಡ್ತಾರ, ಅಜ್ವಾನ ತಿನ್ನಕ್ಕೆ ಕೊಡ್ತಾರ. ಅವು ಹಾಲಿನ ರೂಪದಾಗ ಕೂಸಿಗೆ ಹೋಗ್ತಾವಲ್ಲ, ಅಷ್ಟು ಹೊಟ್ಟೆ ನೋವೇನು ಬರೋಂಗಿಲ್ಲ. ಹೊಟ್ಟೆ ಸಾಪಿರ್ತೈತಿ. ಪಾಪ ಇದು ಹುಡುಗಿಗೆ ಮ್ಯಾಲಿನ ಹಾಲ ಕೊಡ್ತಿದ್ದಿ, ಹಾಗಾಗಿ ಒಂದಿಟ್ಟು ತುಪ್ಪ ಅದು ಹಾಕು. ನೋಡುವ ನಿನ್ನ ಮಗಳಿಗೆ ಒಂದೀಟರ ನಿದ್ದೆನದ ಐತೆನ ನೋಡು. ಬರೀ ಕಣ್ ಪಿಳಿ ಬಿಟ್ಕೊಂಡ ಕುಂದಿರ್ತಾಳೆ ನೋಡ್ಬೆ. ಅವ್ವ, ಇವು ದ್ರಾಕ್ಷಿ ಗೋಡಂಬಿ ಪಿಸ್ತಾ ಇವೆಲ್ಲ ಪುಡಿ ಮಾಡಿ ಒಂದಿಟ್ಟು ಹಾಲ್ನಾಗ ಹಾಕಿ ತಿನ್ಸಿದ್ರೆ ಬರಲ್ಲೇನ್ ಬೇ? ಏನೇನುವ ಡಾಕ್ಟ್ರಿಗೆ ಕೇಳು. ಈಗ ಕೊಡಕ್ಕೆ ಬರ್ತೈತೆ ಇಲ್ಲ, ಒಂದು 10 ತಿಂಗಳದರ ಆಗ್ಬೇಕೇನೋ ಕೂಸು. ಅವಾಗ ಅವು ಒಂದಿಟ್ಟು ಅಲ್ಲೆಲ್ಲ ಅಡ್ಡಾಡ್ತಾವಲ್ಲ, ನೀ ಹಾಲ್ನಾಗ ಸ್ವಲ್ಪ ಹಾಕಿ ಕುಡ್ಸಿದ್ರೆ ನಡಿತೈತಿ. ಈಗ ಏನೇನುವ? ಹೌದಲ್ ಬೇವ? ಈ ಸಲ ಈಗ ಚೆಕಪ್ಪಿಗೆ ಹೋಗ್ಯವಲ್ಲ, ಅವಾಗ ಹೋದಾಗ ಕೇಳ್ತೇನೆ ತಡಿ. ರೀ, ನಷ್ಟ ಆತ?
ಆತ್ವಾ ಮಾಡೇ ಬಂದೆ. ನನ್ನ ಮಗಳು ಏನ್ ಮಾಡಕತ್ತಾಳ ಅಂತ ನೋಡಕ್ ಬಂದೆ. ನಿಮ್ಮ ಮಗಳು ನೋಡ್ರಲ್ಲ ಪಿಳಿ ಪಿಳಿ ಕಣ್ ಬಿಟ್ಕೊಂಡು ಕುಂತಾಳ. ಹ್ಞೂ ರೀತಿ ಮಕ್ಕೊಳದಿಲ್ಲ ನೋಡ್ರಿ ಆಕಿ ಜಾಸ್ತಿ. ಬರೀ ಆಡು ಆಡು ಆಡ್ತಾಳ. ಕುಂದ್ರ ಬಾರ್ಪ ಇಲ್ಲೇ. ಇರ್ಲಿ ಬಿಡ್ರಿ ಅತ್ತೀರ. ಕುಂತಿರಿ ನಾ ಹಂಗ ಏನ್ ಮಾಡಕತ್ತೀರಿ ನೋಡೋಣ ಅಂತೇಳಿ ಬಂದೆ. ಅಯ್ಯೋ ಹಾಲು ಕಸಕ್ಕಿಟ್ಟಿದ್ದೆ ನೋಡು, ಉಕ್ಕು ಬಂದಾವ ಏನೋ. ತಡಿಪ ಬಂದೆ. ಲತಾ, ಇನ್ನೊಂದು ತಾಸು ಬಿಟ್ಟು ಅನ್ನಕ್ಕೆ ಇಟ್ಬಿಡ್ತೇನಂತ. ಆಮೇಲೆ ಕುಕ್ಕರ್ ಇಳಿದ್ಮೇಲೆ ಹೇಳು, ಆ ಹುಡುಗಿಗೆ ಮಿಜ್ ಕೊಟ್ಟು ಉಣ್ಸಾಕ್ ಬರ್ತೈತಿ. ಯವ್ವ, ಈಗ ಬ್ಯಾಳಿ ಇಡೋ ಮುಂದೆ ಒಂದೆರಡು ತರಕಾರಿ ಹೆಚ್ಚಿ ಹಾಕ್ತೇನ. ಬೀನ್ಸು ಕ್ಯಾರೆಟ್ ಅದಾವ ನೋಡಲ್ಲೇ. ಇವತ್ತ ಬೇಡವಾ, ಇವತ್ತ ಅನ್ನ ಅದು ಉಣ್ಸೋಣಂತ ಬ್ಯಾಳಿ ಜೊತೆಗೆ. ಆಕಿ ಹೆಂಗ ಇರ್ತಾಳ ನೋಡು, ಅಂದ್ರೆ ಆಕಿಗೆ ಏನು ತ್ರಾಸ ಆಗಿಲ್ಲ ಅಂತಂದ್ರೆ ನಾಳೆ ನಾಡ್ದು ನೋಡಕ್ ಬರ್ತೈತಿ. ಇವತ್ತ ಒಂದು ಸ್ವಲ್ಪ ನೋಡೋಣ. ಎಲ್ಲ ಆಕಿನ ದೇಹಕ್ಕೆ ಹೋಗುತ್ತೆ ಅಂತ ಅಂದ್ರೆ ಇನ್ನೊಂದು 2 ದಿವಸ ಬಿಟ್ಟು ತರಕಾರಿ ಅದು ಹಾಕಿ ತಿನ್ಸಕ್ ಬರ್ತೈತಿ. ಇಟ್ಟಿಟ್ಟಿಟ್ಟಿಟ ಜಾಸ್ತಿ ಮಾಡ್ಕೊಂತ ಹೋಗ್ಬೇಕು. ಮೊದ್ಲಿಗೆ 1 ಚಮಚದಷ್ಟು ತಿನ್ನಿಸ್ಬೇಕು, ಆಮೇಲೆ 2-3 ಚಮಚ, ಆಮೇಲೆ ಸಣ್ಣ ಬಟ್ಲ ಹಿಂಗೆ ಮಾಡ್ಕೊಂತ ತಿನ್ನಿಸ್ಬೇಕು. ಆಮೇಲೆ ಉಣ್ಣಾಕ್ ಹತ್ತತಾವ ಹುಡುಗರು. ಓ ಹೌದೇನ್ ಬೇ. ಯವ್ವ ನಾನು ನೋಡಿ ಮತ್ತು ಮಾತಾಡ್ಕೊಂತಾರ ನಿಂತೀನಿ. ಹಾಲುಕ್ ಬಂದಿದ್ದಾವೇನವ ಆರ್ಸ್ ಬರ್ತೇನೆ. ಈ ಬಂಗಾರಿ ಏನ್ ಮಾಡಕತ್ತೀರಿ ನೀವು? ಅಮ್ಮನ್ ತಡಿ ಮೇಲೆ ಅದಿರಿ. ನನ್ನ ಬಂಗಾರ ಗಿಣಿ. ಈಗ ನೀನು ಖುಷಿ ಆಗೈತಾ? ಹ್ಞೂನ್ರಿ, ನನಗೀಗ ಭಾಳ ಅಂದ್ರೆ ಭಾಳ ಖುಷಿ ಆಗಕತ್ತೈತಿ. ಈಗ ಬಂದಾಗಿಂದ ನನ್ನ ಜೀವನದಾಗ ಪೂರ್ತಿ ಬದಲಾವಣೆನ ಕಂಡ್ಬಿಟ್ಟೇನಿ. ಹಂಗವ ಮತ್ತೆ ಮಕ್ಳಂದ್ರ ಆ ದೇವ್ರು ಆ ಮಕ್ಳೊಳಗ ಅಂತ ಶಕ್ತಿ ಕೊಟ್ಟು ಕಳ್ಸನ್ ನೋಡು. ಹ್ಞೂನ್ರಿ, ಎಷ್ಟು ನೋವು ಇರಲಿ, ಈ ಹುಡುಗರ ಮುಖ ನೋಡಿದ ಕೂಡಲೇ ಎಲ್ಲ ನೋವು ಹೋಗ್ಬಿಡ್ತೈತಿ. ರೀ, ನಾ ಒಂದು ಮಾತು ಕೇಳಲ್ಯಾ? ಏನದು? ಅಲ್ಲ, ಮತ್ತು ನನಗೆ ಮಕ್ಕಳಾಗಿಲ್ಲ, ಇದು ಯಾರೋ ಬೇರೆಯವ್ರದ್ದು ತಂದೆ ಸಾಕಾಕತ್ತೇವಿ ಅನ್ನೋ ಭಾವನೆ ನಿಮಗಿಲ್ಲಲ್ಲ? ಚಚೆ ಏನ್ ಮಾತಂತಾಡ್ತಿಲ್ಲತ್ತ ನೀನು? ಈಕಿ ಈಗ ನನ್ನ ಮಗಳು, ನಮ್ಮಿಬ್ರು ಮಗಳು ಅಂತಂದು ಹೇಳಿನ ಈಕಿನ ಕರೆಯೋದು. ಇವ್ರ ಸ್ವಂತ ಅಪ್ಪವ ಯಾರು ಅಂತಂದೇಳಿ ಯಾರಿಗೂ ಗೊತ್ತಿಲ್ಲ. ನೀ ಯಾಕಷ್ಟು ಚಿಂತೆ ಮಾಡ್ತೀರಿ? ಮತ್ತ ನೀ ಏನಾರ? ಏ ಇಲ್ರಿಪ್ಪ, ಹಾಗೇನಿಲ್ಲ. ಕರೆ ಹೇಳ್ಬೇಕಂದ್ರೆ ಮಕ್ಕಳ ನನ್ನ ಜೀವನದಾಗಿಲ್ಲ ಅಂತಂದೇಳಿ ಬೇಜಾರು ಮಾಡ್ಕೊಂಡು ಸುಮ್ಮನೆ ಇರ್ತಿದ್ದೆ. ಆದ್ರಿಕಿ ಬಂದ್ಲು ಖರೆ, ನನಗೆ ಖುಷಿನ ತಗೊಂಬಂದ್ಲು. ಅದಕ್ಕಲ್ಲ ಖುಷಿ ಅಂತೇಳಿ ಹೆಸರಿಟ್ಟಿದ್ದ. ಈಕಿ ಬಂದಾಳ ನನ್ನ ದಿವ್ಸ ಹೆಂಗೆ ಕಳ್ಯಾಕತ್ತಾವ ಅನ್ನೋದ ಗೊತ್ತಾಗೋಲ್ದ್ರಿ. ಗೊತ್ತೈತಾ? ಇದಕ್ಕಿಂತ ಮುಂಚೆ ಅಂದ್ರ ಈಕಿ ಬರೋದ್ಕಿಂತ ಮುಂಚೆ ಬರೀ ಮೊಬೈಲ್ನಾಗ ಇರ್ತಿದ್ದಿ. ಈಗ ನೋಡಿ ಎಲ್ಲೈತಿ ನಿನ್ ಮೊಬೈಲ್? ಐ ಹೌದಲ್ರಿ, ನನಗೆ ನೆನಪೇ ಇಲ್ಲ. ಈಕಿ ಬಂದಾಳ, ನಾ ಮೊಬೈಲ್ ಉಪಯೋಗಿಸ್ತಿದ್ದೆ ಅನ್ನೋದ ಬಿಟ್ಬಿಟ್ಟೆ ನೋಡ್ರಿ. ಈಗೂ ಉಪಯೋಗಿಸ್ತೀನಿ, ಆದರೆ ಎಷ್ಟು ಬೇಕು ಅಷ್ಟ. ಅವಾಗಿನಂಗೆ ಇಡೀ ದಿವಸ ಮೊಬೈಲ್ನಾಗ ಮುಳುಗಿರಲ್ಲ. ಅದ ಮತ್ತೆ ಬದಲಾವಣೆ ಅನ್ನೋದು. ರೀ, ಇವತ್ತು ನಿಮ್ದು ಆಫೀಸ್ ಇಲ್ಲ? ಇಲ್ಲ. ಯಾಕ್ರಿ? ಇವತ್ತು ನಾನು ಅಮ್ಮವರ ಗಂಡ, ನಿಮ್ಮ ಸೇವೆಗಾಗಿ ಸದಾ ಸಿದ್ಧನಿದ್ದೇನೆ. ಏನು ಬೇಕು ಹೇಳುವಂತವರಾಗಿ. ಏನ್ರಿ ನೀವು? ಖರೆ ಹೇಳ್ರಿ, ಇವತ್ತು ಯಾಕೆ ಆಫೀಸ್ಗೆ ಹೋಗಿಲ್ಲ? ಏನಿಲ್ಲ, ನನಗೂ ಕೆಲಸ ಮಾಡಿ ಬೇಸರಾಗಿತ್ತಾ. ಇವತ್ತು ನಿಮ್ಮೆಲ್ಲಾರ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕಂತೇಳಿ ಲೀವ್ ಹಾಕೊಂಡೇನಿ. ಹೌದಾ? ಮತ್ತೆ ಹೇಳೇ ಇಲ್ಲ. ಹೇಳಿದ್ರೆ ಏನ್ ಮಾಡ್ತಿದ್ದಿ? ಏನಿಲ್ಲ, ಎಲ್ಲರೂ ಹೊರಗೆ ಹೋಗಕ್ಕೆ ಬರ್ತಿತ್ತು. ಈಗ ಹೋಗ್ಬೋದಲ್ಲ? ಖರೆ? ಹೌದಾ, ಅದಕ್ಕೆ ಬಂದಿದ್ದು ನಾನು ನಿನಗೆ ಹೇಳಕ. ಈಗ ಬಡ ಬಡ ತಯಾರಾಗ, ಅತ್ತೆಯರ್ಗೂ ಹೇಳ್ಬಿಡು, ಇಷ್ಟು ಸೇರಿ ಹೋಗಕ್ ಬರ್ತೈತಿ. ಆಯ್ತ್ರಿ. ಮತ್ತೆ ಈ ಹುಡುಗಿಗ ಏನಾರು ತಿನ್ಸಿ ಇಲ್ಲ? ಏನಾರು ತಿನ್ನಿಸ್ಬೇಕ್ರಿ ಈಗ. ಅಂದ್ರೆ ಅವ್ವ ಅಂದ್ಲು ಸ್ವಲ್ಪ ಈಗಿಂದ ಅನ್ನ ತಿನ್ಸಕ್ಕೆ ಚಾಲೂ ಮಾಡ್ಬಿಡೋಣ ಅಂತ. ನೋಡ್ತೀನಿ, ಒಂದಿಟ್ಟು ಅನ್ನಕ್ಕಿಟ್ಟು ಈಕಿಗೆ ಏನೇನು ಬೇಕು ಅದನ್ನು ಮುಗಿಸಿ ತಿನ್ನಿಸಿ ಕರ್ಕೊಂಡು ಹೋಗಕ್ಕೆ ಬರ್ತೈತಿ. ಹಾಲು ಬೇಕಂದ್ರೆ ಕಾಸಿ ಬಾಟ್ಲಿಗೆ ಹಾಕೊಂತಾನಂತ. ಬರೋ ತನಕ ನಡೀತೈತಿ. ಹೌದಾ? ಹಂಗಾರ ಬಡ ಬಡ ತಯಾರಾಗ್ರಿ, ಹೋಗೋಣ ಅಂತ. ಸರಿ ಆಯ್ತು. ಎಲ್ಲದಾರ ನಿನ್ ಮಕ್ಳು? ಮ್ಯಾಲ್ ರೂಮ್ನಾಗ ಇರ್ಬೇಕ್ರಿ. ಹೌದಾ? ಯಾಕೆ ಏನಾರು ಕೆಲ್ಸ ಇತ್ತೇನ್ರಿ? ಏನಿಲ್ವಾ, ಮತ್ತೆ ಅವು ಮದ್ವೆ ದಿವಸ ಹತ್ರ ಬರಕತ್ತ. ಇವ್ರು ಜವಳಿ ಗಿವಳಿ ಯಾವಾಗ ತಗ್ಸಾಕ್ ಹೋಗಾರ? ಯಾವಾಗ ಹೋಗೋಣ ಅಂತ? ಈಗ ಹೋಗ್ಬೇಕ್ರಿ, ಯಾಕಂದ್ರೆ ಅವು ಸೀರಿದು ಬ್ಲೌಸ್ ಗೀಸ್ ಹೊಲಿಸ್ಬೇಕು, ಏನೇನ ಇರ್ತಾವಲ್ಲ ಇವು ಹೆಣ್ಮಕ್ಳು, ಏನ ನೋಡ್ಬೇಕು. ಮತ್ತೆ ಬೀಗ್ರನಾರು ಹೇಳಿದ್ರೇನ್ರಿ? ಅವರು ಫೋನ್ ಮಾಡಿದ್ರು, ಅವ್ರು ಎಲ್ಲ ತಗ್ಸಾರ ತಗೋ. ಅವ್ರು ನಮ್ಮಂಗೇನು ಲೇಟ್ ಅಂತ ತಿಳ್ಕೊಂಡೇನ? ನಾನು ನೀವು ಹುಡುಗರಿಗೆ ಹೇಳಾಕತ್ತೇನ್ರಿಪ್ಪ. ಅವ ಇಲ್ಲ, ನನಗೆ ಅಲ್ಲಿ ಸೀರೆ ತಗೋಬೇಕು, ಇಲ್ಲಿ ಸೀರೆ ತಗೋಬೇಕು, ನಮಗೆ ಬೇಕಾಗಿದ್ದಂಥದ್ದು ತಗೊಂತೇವೆ ಅಂತ ಹಚ್ಚಾವ 2 ಹುಡುಗಿಯರು. ಏನ್ ನೋಡ್ರಿ, ಮತ್ತೆ ಬಡ ಬಡ ಡಿಸೈಡ್ ಮಾಡ್ರಿ. ಒಂದ್ ದಿವ್ಸ ಹೋಗಿ ತಗೊಂಬರಕ್ ಬರ್ತೈತಿ. ಯಾಕ ಅವ್ರು ಬ್ಲೌಸ್ ಗೀಸ್ ಹೊಲ್ಸ್ಕೊಳಲ್ಲ ಅಂತೇನ? ಅಯ್ಯೋ, ಬ್ಲೌಸ್ ಹೊಲ್ಸಕ್ ಹಾಕಿದ್ರು ಈಗ ಎಲ್ಲಿ ಕೊಡ್ತಾರ ಅವ್ರು? ಮೊದ್ಲ ಸೀಸನ್ ಈಗ ಮದ್ವಿದ್, ಈಗ ಹಾಕಿದ್ರು 1 ತಿಂಗಳು ಕೊಡ್ತಾರ ಏನ? ಮತ್ತೆ ಹೇಳುವ, ಒಂದಿಟ್ಟು ದೌಡ್ ಮಾಡಕ್ ಹೇಳ. ಎಲ್ಲಿ ಹೋಗ್ಯಾರ ಹುಡುಗಿಯರು? ಮ್ಯಾಲ್ ರೂಮ್ನಾಗ ಅದಾರ ಅಂತ ಹೇಳಿಲ್ಲೇನ್ರಿ? ಇರ್ಲಿ ತಗೋ, ನಂಗೀಗ ಆಫೀಸ್ ಹೋಗಕ್ ಹೊತ್ತಾಕೈತಿ. ನೀನ ಆಮೇಲೆ ಹುಡುಗರಿಗೆ ಹೇಳ್ಬಿಡು, ನಾಳಿಲ್ಲ ನಾಡ್ದು ಹೋಗಿ ಏನನ್ ಬೇಕು ಖರೀದಿ ಮಾಡ್ಕೊಂಬರಕ್ ಬರ್ತೈತಿ. ರೀ, ಅಂದಂಗ ಅವು ಒಡವಿ ಮಾಡ್ಸಕ್ ಕೊಟ್ಟಿತ್ತಲ್ಲ, ಈ ಯಾವಾಗ ಕೊಡ್ತಾನಂತ? ಅದು ಮುಂದಿನ ವಾರ ಕೊಡ್ತಾನ. ನಾಳೆ ಒಮ್ಮೆ ಹೋಗ್ಬಿಡ್ತಾನಂತ. ನೋಡ್ರಿ, ಮತ್ತ ತೂಕ ಗೀಕ ಎಲ್ಲ ಕರೆಕ್ಟ್ ಅದಾವ ಇಲ್ಲ ಅಂತ ಹೇಳಿ ಸುಮ್ಮನೆ ಜಾಸ್ತಿ ರೊಕ್ಕ ತಗೊಳೋದು ಆಗ್ಬಾರ್ದು. ಇಲ್ಲಿ ತಗೋ, ಗೊತ್ತಿದ್ದಲ್ಲೇ ಮಾಡ್ಸೀನಿ. ಅದಕ್ಕೆ ಅಂದ ಯಾವ್ದಾರ ಒಂದು ದೊಡ್ಡ ಜ್ಯುವೆಲರಿ ಶಾಪಿಗೆ ಹೋಗಿ ತಗೊಂಬರಕ್ ಬರ್ತೈತಿ ಅಂತ ಹೇಳಿ. ನೀನ ಅಲ್ಲೇ ಭಾಳ ದುಡ್ಡು ಹಾಕೈತಿ, ಬ್ಯಾಡ್ ಬಿಡ್ರಿ ಅಂತ ಅಂದಿ. ಇವೇನು ಹಾಕೈತಲ್ಲ, ಇದಿಷ್ಟ್ರ ಮೇಲೆ ಮುಗ್ಸೋದಲ್ಲ. ಐಶು ಮತ್ತು ಅಶ್ವಿನಿಗ ಇಬ್ರಿಗೂ ಅವು ಎಂತವ ಡಿಸೈನ್ ಬಳಿ ನೆಕ್ಲೆಸ್ ಎಲ್ಲ ಬೇಕಂತ. ಈ ತಾಳಿ ಚೈನು ಅದ್ರ ಮೇಲೆ ಎಲ್ಲಿ ನಡೀತೈತೆ, ಹೌದಲ್ರಿ? ಅದಕ್ಕೆ ಅವು ನೆಕ್ಲೆಸು ಬಳಿ ಎಲ್ಲಾನು ಅದೇನೋ ದೊಡ್ಡ ಅಂಗಡಿಯಾಗ ತಗೊಂತಾರಂತ. ಅಲ್ಲೇ ಹೋಗಿ ತಗೊಂಬರಕ್ ಬರ್ತೈತಿ. ಎಲ್ಲ ಮಾಡಿಸಿಟ್ಟಿದ್ದೇ ಇರ್ತಾವವು. ರೆಡಿಮೇಡ್ ತಗೊಂತಾರಂತ?
ಹ್ಞೂ ಡಿಸೈನ್ ಇಷ್ಟ ಆತಂದ್ರೆ ಅವನ್ನ ತೊಗೊಂಬರ್ತಾರ ಇಲ್ಲಾಂದ್ರೆ ಮಾಡ್ಸಕ್ಕೆ ಹಾಕಿ ಬರ್ತಾರಂತ. ಏನ್ ನೋಡ್ರಿ ಮದ್ವಿ ಇನ್ನೊಂದ್ ತಿಂಗಳು 1.5 ತಿಂಗಳು ಉಳ್ದೈತಿ. ಇಷ್ಟ್ರ ಮೇಲೆ ಹೋಗಾರಂತ. ಇಷ್ಟೊತ್ತಿಗಾಗ್ಲೇ ಮುಗಿಸ್ಬೇಕಿತ್ತು. ಇನ್ನೂ ಮದ್ವಿಗೆಲ್ಲ ಕರ್ಯಾಕ್ ಹೋಗ್ಬೇಕು. ಅವು ಮದ್ವಿ ಇನ್ವಿಟೇಷನ್ ಕಾರ್ಡ್ ಬಂದಾವು. ಹೌದೇನ್ರಿ? ಹಂಗಾರ ಮನೆಗೆ ಬಂದ ಕೂಡಲೇ ಮನೆ ದೇವ್ರಿಗೆ ಗಣಪತಿಗೆಲ್ಲ ಇಟ್ಟು 5 ದೇವ್ರಿಗೆ ತೆಗೆದಿಟ್ಟು ಆಮೇಲೆ ಎಲ್ಲಾರ್ಗೂ ಹಂಚಕ್ ಕೊಡ್ಬೇಕು. ಅದಕ್ಕ ಒಂದ್ ಕೆಲಸ ಮಾಡ್ಬಿಡು, ಎಲ್ಲಾರ್ಗು ನಾಳೆ ತಯಾರಿ ಅಂತ ಹೇಳಿ ಹೋಗ್ಬಿಡೋಣಂತ. ಅರ್ಬಿನೂ ಹಾಕವು, ಒಡವಿನೂ ಹಾಕವು. ನಾಡ್ದಿಂದ ಎಲ್ಲಾರ್ಗು ಮನಿ ಕರ್ಯಾಕ್ ಹೋಗಕ್ ಬರ್ತೈತಿ. ಮತ್ತ ಅವು ಎಲ್ಲಾರ್ಗು ಕೊಡಾಕ ಸೀರೆ ಎಲ್ಲ ತಗೋಬೇಕಲ್ಲ, ಅರ್ಬಿ ತಗೋಬೇಕು ಗಂಡ್ ಮಕ್ಳಿಗೆ. ಹೌದ್ರಿ, ಮೊದ್ಲ ಇದು ನಮ್ಮ ಮನ್ಯಾಗ ನಡೆಯಕತ್ತೈತಿ ಮೊದಲನೇ ಶುಭ ಕಾರ್ಯ. ಕೊಡೋರ್ಗೆಲ್ಲ ಮತ್ತ ಅರ್ಬಿ ಎಲ್ಲ ಕೊಡ್ಬೇಕಲ್ಲ, ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ. ನೀನು ರೊಕ್ಕದೇನು ಚಿಂತೆ ಮಾಡಕ್ ಹೋಗ್ಬಿಡ. ಎಂತ ಸೀರೆ ತೆಗಿ. ಮತ್ತೆ ಗಂಡ್ ಮಕ್ಳಿಗೆ ಎಂತ ಅರ್ಬಿ ಕೊಡ್ಬೇಕು ನಾನ್ ನೋಡ್ತೇನಂತ. ಹೆಣ್ಮಕ್ಳದ್ದು ಇಷ್ಟು ಅರ್ಬಿ ತೆಗೆದು ನೀವು ತೆಗಿರಿ. ಗಂಡ್ ಮಕ್ಳಿಗೆ ನಾನು ನೋಡಿ ತೆಗಿಸ್ತೇನೆ. ಸೀರೆ ಮತ್ತೆ ಬಾಳ ಕಂಜುಸ್ತಾನ ಮಾಡಕ್ ಹೋಗ್ಬೇಡ್ರಿ. ಚಲೋ ರೇಟಿನ ಸೀರೆ ತೆಗಿರಿ. ಇಬ್ರು ಹೆಣ್ಮಕ್ಳು ಒಂದ್ ಸರಿ ಮದ್ವೆ ಆಕೈತಿ. ಮತ್ ಇನ್ ಯಾವಾಗ ದೊಡ್ಡ ಫಂಕ್ಷನ್ ಆಗಿ ನಮ್ಮ ಮನ್ಯಾಗ ಆದ್ರೂ ಈ ಮದ್ವೆ ಆದಂಗ ಆಗ್ಬೇಕಲ್ಲ, ಅದಕ್ಕೆ ರೊಕ್ಕ ಕಂಜುಸ್ತಾನ ಮಾಡ್ಬೇಡ್ರಿ. ಇಲ್ಲಿ ತಗೋರಿ, ಶಾಣತನ ಮಾಡೋಂಗಿಲ್ಲ. ಆತಂಗಾರ ಕೇಳಿ ಹೇಳ, ನಾ ಆಫೀಸ್ ಹೋಗ್ತೇನಂತ. ನೀವು ಏನೇನ್ ಮದ್ವೆ ಕೆಲಸ ಚಲೋ ಹೋಗವಲ್ಲ ಅಷ್ಟೊಳಗಡೆ ನಾನು ಇಷ್ಟು ಕೆಲಸ ಮುಗಿಸ್ಕೋಬೇಕು. ನಾನು ಆಮೇಲೆ ಬೇಕಂದ್ರ ಹುಡುಗರ ಮೇಲೆ ಹಚ್ಕೊಟ್ರ ಪಾಪ ಅವ್ರ ಮಾಡ್ತಾರ. ಈಗ ಅದನ್ನ ಹೇಳೇನ್ ನಾನು, ಮದ್ವಿ ಮುಗಿಯ ತನಕ ನನಗೇನು ಮಾಡಕ್ ಆಗಲ್ರಪ್ಪ. ನಿಮ್ಗೆ ಏನೇನ್ ಬೇಕು ನಾನು ಸೈನ್ ಮಾಡಿ ಇಟ್ಬಿಟ್ಟಿರ್ತೀನಿ, ನೀವ ನೋಡ್ಕೋರಿ ಅಂತ ಹೇಳೇನಿ. ನೀವು ಯಾವತ್ತು ಹೋಗೋದಂತ ಹೇಳಿದ್ರೆ ಅಷ್ಟೊಳಗೆ ಕೆಲಸ ಮುಗಿಸ್ತೇನೆ, ಹೋಗ್ಬರಕ್ ಬರ್ತೈತಿ. ಆತ್ ತಗೋರಿ, ನಾ ಕೇಳಿ ಹೇಳ್ತೇನಂತ. ಆದ್ರೆ ಎಲ್ಲಿ ಹೋಗೋದು ಜವಳಿ ತೆಗ್ಯಾಕ? ಒಂದ್ ಕೆಲಸ ಮಾಡ್ಬಿಡೋಣ, ಯಾವತ್ತು ಹೋಗೋದಂತ ಹೇಳಿ ಫಿಕ್ಸ್ ಮಾಡ್ರಿ. ಬೆಂಗಳೂರಿಗೆ ಹೋಗ್ಬಿಡೋಣ, ಚಿಕ್ಕಪೇಟೆಗೆ ಏನೋ ಚಲೋ ಸಿಗ್ತಾವಂತ. ಹೌದ್ರಿ, ಈ ಹುಡುಗರು ಎಲ್ಲೇ ಅಂತ ಹೇಳಕತ್ತಿದ್ರು. ನೋಡಂತವ್ರು ಹೆಂಗಾಕೈತೆ ಹಂಗೆ ಮಾಡಕ್ ಬರ್ತೈತಿ. ನೀವು ಒಂದಿಟ್ಟೀಗ ಫ್ರೀ ಆಗ್ರಿ. ಹಗ್ಲೆಲ್ಲ ಆಫೀಸ್ ಕೆಲಸ ಅಂತೇಳಿ ಬಿಸಿ ಇರಕ್ ಹೋಗ್ಬೇಡ್ರಿ. ಯಾಕಂದ್ರ ಮನ್ಯಾಗ ನಿಂತ್ ಮಾಡೋರು ಯಾರು ಇಲ್ಲ. ಎಲ್ಲದಕ್ಕೂ ನೀವ ಬರ್ಬೇಕಾಕೈತಿ. ಆತ ತಗೋ, ಇವತ್ತು ನಾಳೆ ಟೈಮ್ ಕೊಡು ನನಗ. ಎಲ್ಲಾ ಕೆಲಸ ಮುಗಿಸಿ ಆಮೇಲೆ ಈ ಮದ್ವಿ ಜವಾಬ್ದಾರಿ ಮುಗಿಯ ತನಕ ಆ ಕಡೆ ತಲೆ ಹಾಕೋಂಗಿಲ್ಲ. ಅಷ್ಟಾದ್ರೆ ಸಾಕು. ತಗೋ, ಹೊತ್ತಾಗೈತಿ, ನಾ ಹೋಗ್ತೇನಂತ. ಏನೇನ್ ಕೆಲಸದ ಮುಗಿಸಿ ಬರ್ತೇನಂತ. ಅಂದ್ರ ಮದ್ವಿ ಮಾಡಕ್ ಚಲೋ ಆಕೈತಿ. ಆತ್ ತಗೋರಿ, ಹೋಗ್ಬರ್ರಿ. ಅವ್ರು ಇಲ್ಲೇ ಬಂದ್ರೆ ಕೇಳ್ತಿದ್ದೆ ನೋಡು. ಈ ರೀತಿ ಅಷ್ಟು ಕೇಳೋಷ್ಟು ಟೈಮ್ ಇಲ್ಲ ನನಗ. ನೀನ ಕೇಳಿ ಹೇಳ, ಫೋನ್ ಮಾಡಿ ನನಗ. ಹಂಗಿದ್ರಿ ಇವತ್ತು ರಾತ್ರಿನ ಬಿಡಾಕ್ ಬರ್ತೈತಿ. ಹಂಗ ಆಗ್ಲಿ ತಗೋರಿ. ಅನ್ನಶೊಳಗ ದಿವ್ಸ ಬಂದ ಬಿಟ್ಟು ಇನ್ನು ಭಾಳ ಕೆಲ್ಸದವ್. ಊರಿಂದ ನಮ್ಮ ಅಕ್ಕನ ಕರ್ಸ್ಕೋಬೇಕು. ಮತ್ತು ಉಳ್ದಿದ್ ಕೆಲಸ ಆದ್ರೆ ಸಿಂಗಾರಿ ಬರ್ತಾಳ, ಮತ್ತು ಈಕಿ ಬರ್ತಾಳ ಇಲ್ವಾ ಶಾರಕ್ಕ. ಮೊದ್ಲ ಆಕಿ ಮಗಳು ಹಡ್ದಾಳ ಮನ್ಯಾಗ. ನೋಡಂತವ ಯಾರ ಆಕೈತಿ ಕೂಡಿ ಕರ್ಕೊಂಡು ಮಾಡಕ್ ಬರ್ತೈತಿ.